ಮುದುಕ್ಯಾರು ಹರಿಯದವ್ರು ಎಷ್ಟು ಹೈರಾಣ ಅದ ಇಲ್ಲಿ ನಾಲ್ಕದಾಗ ನಮ್ಗೆ ಹಳ್ಳಿಯವರು ಯಾಕಡೆ ಬಂದ್ರೆ ಭಾಳ ಪರಿಸ್ಥಿತಿ ಅದ ಯಾಕಡೆ ಹೋಗ್ಲಿಕ್ಕೆ ಆ ಕಡೆ ಅಡ್ಡಾಡಿ ಎಲ್ಲೆಲ್ಲಿ ಹೋಗಿ ಕಂಟಿದಲ್ಲಿ ಹೋಗ್ಬೇಕಂದ್ರೆ ಯಾನ್ಗಳು ಚಿಕ್ಕಿ ಕಾಲು ಮುರ್ಕೊಳ್ಳೋದು ಕೈ ಮುರ್ಕೊಳ್ಳೋದು ಪರಿಸ್ಥಿತಿ ಅದ ಇಲ್ಲಿ. ಮಳೆ ಗಿಳಿ ಬಂತಂದ್ರೆ ಹಿಂಗೆ ನಿಂದ್ರದ್ರಿ ಮಂದಿ ಹೋಟೆಲ್ ಮೇಲೆ ಹೋಗಿ ನಿಂದಿರ್ಬೇಕಾಗ್ತದ. ಎಷ್ಟೊತ್ತು ಕೂಡಿಸ್ತಾನ್ರಿ ಪಾಪ ಅದಕ್ಕೆ ಅಲ್ರಿ. ಈಗ ಇನ್ನೊಂದ್ರಿ ಇಲ್ಲಿ ಬಾತ್ರೂಮ್ ಹೆಣ್ಮಕ್ಳು ಏನಿಲ್ರಿ, ಬಾತ್ರೂಮ್ ಇಲ್ಲ, ಕುಂಡ್ರಕ್ ಬಸ್ ಸ್ಟ್ಯಾಂಡ್ ಇಲ್ಲ. ಅನ್ಕೂಲ್ ನೀವು ಹೆಣ್ಮಗಳು ನಾವು ಹೆಣ್ಮಗಳು ಭಯ ಬೇಡ, ಮಾನ ಮರ್ಯಾದೆ ಇರ್ತದೆ ಅದಕ್ಕೂ ಬೀಜರ. ಮಾಡಿದ್ವಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು, ಸಂಡಾಸ ಇಲ್ಲ, ಬಾತ್ರೂಮ್ ಇಲ್ಲ, ಹ್ಯಾಂಗಾದ್ರೆ ಹ್ಯಾಂಗದು. ಲೇಡೀಸಿಗೆ ಹೆಂಗೆ ಸರ್ ಇಲ್ಲಿ ಮತ್ತೆ ಏನು ಮಾಡಿಕೊಟ್ಟಿಲ್ರಿ ಗೌರ್ಮೆಂಟ್ ಏನು? ಹೊಸ ಬಸ್ ಸ್ಟ್ಯಾಂಡಾ? ಎರಡು ಸಾಪ್ ಅದಲ್ಲ ಓ ಮರೆ. ಹಾಂ ಇಲ್ಲ ನೀಟ್ ಅದ ಭಾಳ ಅಂತ. ಎಲ್ಲಂದ್ರೆ ಅಲ್ಲಿ ಉಗುಳ್ಯಾವ, ಎಲ್ಲಂದ್ರೆ ಅಲ್ಲಿ ತಿಂದಾವ. ಹಿಂಗೆ ಕೊಡ್ಬೇಕು ಕೆಳಗ. ಹಾಂ ಹಾಂ ಆ ಕಡೆ ಒಳಗೆ ಯಾವುದು ನಾಲ್ಕ ಬಸ್ ಸ್ಟ್ಯಾಂಡ್ ಸರ. ಈ ಬಾತ್ರೂಮ್ ಇಲ್ಲ ಏನಿಲ್ಲ? ಎಷ್ಟು ವರ್ಷ ಆಯ್ತು ನೀವು ಬಂದಿರಿ? ಹೌದ್ರಾ? ಈ ಸುತ್ತಮುತ್ತ ಸರೌಂಡಿಂಗ್ದಾಗ ಎಲ್ಲಾರ? ಹಾಂ. ಈ ಲೇಡೀಸಿಗೆ ಹೆಂಗೆ ಸರ್ ಇಲ್ಲಿ ಮತ್ತೆ ಏನು ಮಾಡಿಕೊಟ್ಟಿಲ್ರಿ ಗೌರ್ಮೆಂಟ್ ಏನು? ಅದೇನೋ ಮೊದಲು ಇತ್ತಂದ್ರಿ, ಆ ಕಡೆ ಏನು ಅಲ್ಲಿ ಕಡಿವಾರ ಅಂತ ಹೇಳಿದ್ರು. ಇವಾಗ 4:30 ಐತಿ ಸರ್. ಇಲ್ರಿ ಇದ್ರ ಬಸ್ ಬಂದಿಲ್ರಿ, 2:30 ಅಷ್ಟಕ್ಕೆ 4:30 ಬರ್ತೀನಿ ಅಂದ. ಅಷ್ಟಕ್ಕೆ ಅದೊಂದು ಫೇಲ್ ಮಾಡ್ರಿ, ಇವೊಂದು ಮಾಡಂಗಿದಿರುತ್ತೆ ಅಷ್ಟೇ ಕೇಳೋದು. ಒಂದು ಫೇಲ್ ಮಾಡ್ರಿ ಬಸ್ ಟೈಮಿಂಗ್ 2:30 ಇದೆ, ಅವಾಗ ಬರ್ರಿ 4:30 ಬರ್ತದೆ. ಈಗ 2:30 ಬರೋದು ಇನ್ನೂ ಬಂದಿಲ್ಲ? ಇಲ್ರಿ, ಕ್ಯಾನ್ಸಲ್ ಆಗಿದೆ, ಫೇಲ್ ಆಗಿದೆ ಬಸ್. ನಿಮಗೆ ಏಕಿ ಬರ್ತಾವ? ಹಾಂ, ಏಕಿ ಬರ್ತಾವ. ಇಲ್ಲಿ ಬಂದ್ರೆ ಎಲ್ಲಿ ಮಾಡ್ತಾರೆ ಬಸ್? ಎಲ್ಲಿ ಎಲ್ಲೋ ಏನು ಖುಲ್ಲ ಜಾಗದಾಗ ಬಾತ್ರೂಮ್ ಇಲ್ಲ? ಇಲ್ರಿ ಇಲ್ಲ. ಮತ್ತು ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ? ಗೊತ್ತಿಲ್ಲ ರೀ. ಹಾಂ ಗೊತ್ತಿಲ್ಲ ರೀ. ಮತ್ತು ನಿಮ್ಮ ಅಕ್ಕಂಗಾರು ಯಾರು ಬರಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ? ಅವ್ರಿಗೆ ಇದೇ ಹೊಡೆವ ಎಷ್ಟಂಗೆ ಎಷ್ಟೊತ್ತೈತ್ರಿ ಬಸ್ ಕುಂತ? ಬಸ್ ಕಾಯ್ಲಕತ್ತೆ ಎಷ್ಟೊತ್ತೈತ್ರಿ ಬಸ್ಸಲ್ಲಿ? 10-15 ನಿಮಿಷ ಆಯ್ತು. ಹೌದಾ? ಇಲ್ಲಿ ಕೂಡ್ಲಕ್ಕೆ ಏನು ಜಾಗ ಅಲ್ರಿ? ಇಲ್ಲಿ ಕುಂತ್ರಿ ಜನ ಎಲ್ಲಿ ಜಾಗ ಬರ್ತದೆ, ಏನು ಜಾಗ ಇಲ್ಲ, ಬೇಗಿಲ್ಲ, ಅಲ್ಲಿ ಕೂಡ್ತೇವೆ ಬರೀ. ಅಲ್ಲ ಅಲ್ಲಿ ಆಗಲ್ಲ ಕೂಡ್ಲಕ್ಕೆಲ್ಲ. ಅದ ಹಾಂ. ಇಲ್ಲಿ ಬಾತ್ರೂಮ್ ಇಲ್ಲ ಅವ್ರಿ? ಇಲ್ಲ. ಏನು ಮಾಡಿಲ್ಲ. ಮತ್ತು ಹೆಣ್ಮಕ್ಳು ಹೆಂಗೆ ಮಾಡ್ಬೇಕು ಇಲ್ಲಿ? ಹಂಗೆ ಸುಮ್ಮನೆ ಮನಸ್ಸು ಬರ್ಲಾಕಿದ್ರೆ ಹಾಗೆಲ್ಲ ಅನವರ ಮೈ ಮ್ಯಾಗ ಹೊಯ್ಕೊಳ್ಳೋದಿರ್ತದ. ಹಾಂ, ಮೈ ಮ್ಯಾಗ ಹೊಯ್ಕೊಳ್ಳೋದಿರ್ತದ, ಹೋಗ್ಬೇಕೆ ಹಂಗೆ ಗಲ್ಲ ಆ ಕಡೆ ಹೋಗ್ಬಾರ್ದು. ಹೆಣ್ಮಕ್ಳು ಗೌರ್ಮೆಂಟ್ ಮಾಡ್ಬೇಕೇರಿ ಅನುಕೂಲ. ಹಾಂ. ಮತ್ತು ಈಗ ಹೆಣ್ಮಕ್ಳಿಗೆ ಬಾತ್ರೂಮ್ ಇಲ್ದಾರ ಹೆಂಗೆ? ಹಾಂ ಮಾಡ್ಬೇಕೇರಿ. ಇಲ್ಲಿ ಅದೇ ಅವ್ರಿಗೆ ಕೇಳಿದವು ಇಲ್ಲ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲಿ ಎಲ್ಲಿ ಇಲ್ರಿ. ಹೆಣ್ಮಕ್ಳದ್ದು ಹೆಂಗಾರ ನಡೀತದೆ? ಗಣಸು ಇಲ್ರಿ. ಏನೈತೆವ ಯಾಕೆ ನಗ್ಲಾಕೈತೆ? ಹೈರಾಣ ಅದ, ಏನು ಮಾಡ್ಬೇಕ್ರಿ? ಹೈರಾಣ ರೀ, ಹೆಣ್ಮಕ್ಳು ತ್ರಾಸೇ ರೀ. ಅದೇ ಕೇಳತ್ತೀನಿ, ತಾಸು 2 ತಾಸು ನಿಂದಿರ್ಬೇಕಾಗ್ತದ. ಹಾಂ ತ್ರಾಸೇ ರೀ, ಹೆಣ್ಮಕ್ಳದ್ದು ಹೆಂಗಾರ ನಡೀತದವ, ಹೆಣ್ಮಕ್ಳದ್ದು ಹೆಂಗೆ? ತ್ರಾಸೇ ರೀ ಹೆಣ್ಮಕ್ಳು. ಏನಾರ ಅನುಕೂಲ ಮಾಡ್ಕೊಡ್ಬೇಕ್ರಿ. ನಾವು ಬಂದು 10 ನಿಮಿಷ ಐತಿ. ಇಲ್ಲ ನೀವು ಇಲ್ಲಿಗೆ ಎಷ್ಟು ವರ್ಷ ಹಿಡಿದು ಹೊಂಟ್ರಿ ಗುಲ್ಬರ್ಗ? ಹಂಗೆ ಬಂದೇ ಬರ್ತೇವೆ ರೀ, ಹಂಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದೇ ಬರ್ತೇವೆ. ಈ ವರ್ಷ ಹಿಡಿದು ಬಾತ್ರೂಮ್ ಎಲ್ಲರೂ ಸಿಕ್ಕದ? ಏನಂದ? ಬಾತ್ರೂಮ್ ಇಲ್ರಿ ಬಸ್ ಸ್ಟ್ಯಾಂಡ್ದಾಗ. ಹಾಂ. ಅಲ್ಲಿ ಹೋಗೋ ಇಲ್ಲಿ ಹೋಗೋ ಕಂಟಿ ಹೋಗೋ ಎಲ್ಲೆಲ್ಲಿ ಹೋಗೋದು ಬರೋದು ನಮ್ಮ ಮತ್ತು ಮುದುಕಿಯರು ಬೀಳ್ಕೊತ ಹೇಳ್ಕೊತ ಎಲ್ಲದ್ರಿ ಬಾತ್ರೂಮ್. ಮುದುಕಿಯರು ಹರಿದವರು ಅವ್ರನ್ನೂ ತಕ್ಲೀಫ್ ಅದೇದಾದ್ರೂ ಅವ್ರಿಗೂ ಕಷ್ಟ. ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಕಷ್ಟ ರೀ. ಗಂಡಸ ಮಕ್ಕಳು ಎಲ್ಲರೂ ನಾವು ಮಾಡ್ಬೇಕ್ರಿ. ಸುಮ್ಮನೆ ಬರ್ತೇವೆ. ಅದ ಯಾವ ನಿಮ್ಮದು? ನಮ್ಮದು ಎಳಸಂಗಿ. ಇವೆಲ್ಲ ಬಸ್ ಬಂದಿದ್ದೀವಿ ಪೂರ ಟ್ರಿಪ್ ಹೋಗಕ್ಕೆ ಹಚ್ಚಿರಿ ಈಗ. ಹೇಳ್ರಿ.
ಹೇಳ್ರಿ ಏನು ಸಮಸ್ಯೆ ಇದೆ? ನಿಂಬಾಳ ಬಸ್ ಡೇವಟ್ ಬಸ್ ಅದ ರೀ. ಹಾಂ ನಿಂಬಾಳ ಬಸ್ ಅಂತ ಡೇವಟ್ ನಿಂತದ ಎಳಸಂಗಿ ಥರ ವಾಯ ಅದ ಮೂರೇ ಟ್ರಿಪ್. ಈ ಎಳಸಂಗಿ ವಾಯ ಮಾಡಿರೋದು ಮೂರೇ ಟ್ರಿಪ್ ಹೋಗಲಾಗ್ಯ ನಾವು ಕರೆಕ್ಟ್ ಟೈಮ್ ಬರ್ಲಾಗ್ಯಾನ ಒಟ್ಟ ಅರ್ಧ ಗಂಟೆ ಲೇಟ್ ಮಾಡಾಕತ್ತಂತ ಈಗ ಎರಡನೇ ಟ್ರಿಪ್ ಬರ್ಬೇಕು. ಎಮ್ ಎಲ್ ಎ ಯಾರು ಬರ್ತಾರೆ ಇದಕ್ಕೆ? ಎಮ್ ಎಲ್ ಎ ಯಾರು ಬರ್ತಾರೆ ಇದಕ್ಕೆ? ಎಮ್ ಎಲ್ ಎ ಪಾಟೀಲ್ ಮತ್ತು ಖನಿಜ ಪತ್ನಿ ಇಬ್ಬರು ಬರ್ತಾರೆ. ಅಂದ್ರೆ ನಮ್ದು ಆಳಂದ ತಾಲೂಕು ಬರ್ತದೆ ರೀ. ನಿಮ್ದು ಬರ್ಲಾಕ ಇದಕ್ಕೆ ಅಂದ್ರೆ ನಮ್ಮ ಕಡೆ ರೋಡ್ ಹೇಳ್ತಾರಲ್ಲ ನಮ್ದು ಆಳಂದ ತಾಲೂಕು ಆ ಕಡೆ ಕೇಳ್ಬೇಕಲ್ರಿ. ಬಸ್ ಇದ್ದು ಬಸ್ ಟೈಮಿಗೆ ಬರ್ಲಾಗ್ಯದ. ಸ್ವಾಮಿ ಇಲ್ಲಿ ಇದಕ್ಕೆ ಓದ್ತಾರಕ್ರಿ. ಈ ಬಸ್ ಸ್ಟ್ಯಾಂಡ್ ಯಾವ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿದ ಬರ್ತೀವಿ? ಈ ಬಸ್ ಸ್ಟ್ಯಾಂಡು ಫಾತಿಮಾ ಬರ್ತಾಳ್ರಿ. ಹಾಂ ಕರೆಕ್ಟ್ ಬರ್ತೀವಿ. ಹಾಂ ಇವ್ರಿದ್ರು ಯಾವ್ದಾದ್ರು ಅಲ್ಲಂಪುರ ಪಾಟೀಲ್ ಅಲ್ರಿ ಯಾರೇ ಕೂಗೋಡ ಇಲ್ಲಾರಲ್ರಿ ಅವರು ಹೆಸರು ಏನದ ಫಾತಿಮಾ ಬೇಗಮ್ ಎದರ್ ನಿಂತಿದ್ದ ನೋಡ್ರಿ. ಚಂದು ಪಾಟೀಲ್ ಬರ್ತಾರೆ ರೀ. ಚಂದು ಪಾಟೀಲ್ ಸೋತ ಮೇಲೆ ಫಾತಿಮಾ ಬೇಗಮ್ ಅಂತ. ಫಾತಿಮಾ ಬೇಗಮ್ ಬರ್ತಾರೆ. ಇಲ್ಲ ಅವರು ಹೆಣ್ಮಗಳಲ್ಲ. ಹಾಂ ಹೆಣ್ಮಗಳು. ಇಲ್ಲಿ ಹೆಣ್ಮಕ್ಳಿಗೆ ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ಸುತ್ತಮುತ್ತ ಎಲ್ಲಿನೂ ಬಾತ್ರೂಮ್ ಇಲ್ಲ ಏನಿಲ್ಲ ನೋಡ್ರಿ. ಹೊರಗಿನವ್ರಿಗಿನಿಲ್ಲ, ಬಸ್ ಸ್ಟ್ಯಾಂಡಿಗೆ ಬಂದವ್ರಿಗೂ ಇಲ್ಲ. ಅದ್ರದ್ದು ಏಕಿದೆ ಅಂತಾರೆ ಪ್ರಾಬ್ಲಮ್ ಅದ. ಗಣಸರು ಬಿಡ್ರಿ ಎಲ್ಲಾನು ಹೋಗಿ ಮಾಡ್ಬೋದು, ಆದ್ರೆ ಹೆಣ್ಮಕ್ಳು ಭಾಳ ಪ್ರಾಬ್ಲಮ್ ಅದ. ಅವ್ರು ಏಕೆ ಬಂದ್ರೆ ಎಲ್ಲಿ ನಿಂದಿರ್ಬೇಕು, ಸುಮ್ಮನೆ ರೋಡಿಗೆ ಎಲ್ಲಾನು ನಿಂದಿರ್ಬೇಕು ಗಣಸರು ಅಂದ್ರೆ ಹೋಗ್ತಾರೆ ಎಲ್ಲಾನು ರೋಡ್ ಹಿಡ್ದಾನ ಯಾರು ಇಲ್ದಲ್ಲಿ ಹೋಗಿ ಕಾಲ್ ಮಾಡಿದ್ದಾರೆ. ಹೆಣ್ಮಕ್ಳದ್ದು ಎಷ್ಟು ಪ್ರಾಬ್ಲಮ್ ಅದ, ಅದಕ್ಕೆ ಯಾರು ಕೇಳೋರಿಲ್ಲ, ಮಾತಾಡೋರ್ನೇ ಇಲ್ಲ. ಎರಡು ಮಕ್ಳು ಎಲ್ಲಿ ಹೋಗ್ಬೇಕ್ರಿ? ಬಾತ್ರೂಮ ಎಲ್ಲಿ ಇಲ್ಲಿ ಏನೂ ಇಲ್ಲ. ಹಿಂಗೆ ಹೋಗ್ಬೇಕು ಮನೆಗೆ. ಹಿಂಗೆ ಪ್ರಾಬ್ಲಮ್ ಹೆಂಗ್ರಿ ಇಟ್ಟು ತ್ರಾಸ ಅಂದ್ರೆ ಎಲ್ಲಿ ಹೋಗ್ಬೇಕು? ಹಾಂ ಹಿಂಗೆ ಹೇಳ್ರಿ, ಮತ್ತೆ ಹೆಂಗೆ ಮಾಡಬೇಕು? ಏನು ಹೇಳ್ತಾರೆ ನೀವು ಇಲ್ಲಿ ಎಮ್ ಎಲ್ ಎಗೆ? ಏನು ಹೇಳ್ತೀರಿ? ಎಮ್ ಎಲ್ ಎ ಹೆಣ್ಮಗಳೇ ಹಾಳಂತೇಳಿ? ಹಾಂ ಮಾಡ್ಬೇಕ್ರಿ. ಇಲ್ಲಿ ಹೆಣ್ಮಕ್ಳಿಗೆ ಸಂಡಾಸ ಬಿಂಡಾಸ ಮಾಡ್ಬೇಕ್ರಿ. ಹೆಂಗೆ ಮಾಡ್ಬೇಕು ನಾವು? ನಾನೇ ಎಮ್ ಎಲ್ ಎ ಅಂತ ತಿಳ್ಕೊ. ಏನು ಹೇಳ್ತ ಹೇಳು? ಮಾಡ್ಬೇಕ್ರಿ. ಹಾಂ ಹೆಂಗೆ ಮಾಡಿದ್ವಿ? ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಸಂಡಾಸ ಇಲ್ಲ, ಬಾತ್ರೂಮ್ ಇಲ್ಲ. ಹೆಂಗಾದ್ರೆ ಹೆಂಗೆ? ಎಂದೂ ಎಮ್ ಎಲ್ ಎ ಹೆಣ್ಮಗಳೇ ಹಾಳ. ಖನೀಜ್ ಫಾತಿಮಾ ಅಂತೇಳಿ ಹೆಣ್ಮಗಳೇ ಎಮ್ ಎಲ್ ಎ ಹಾಳ ಏರಿಯಾಕ. ಹೆಣ್ಮಗಳಿದ್ರು ಹೆಣ್ಮಕ್ಳಿಗೆ ಇಲ್ಲಿ ಟಾಯ್ಲೆಟ್ ಇಲ್ಲ. ಅದಕ್ಕೆ ನೀವು ಏನು ಹೇಳ್ಬೇಕಂತ ಎಮ್ ಎಲ್ ಎ? ಮಾಡಿ ಕೊಡ್ರಿ ಅಂತ ಹೇಳಬೇಕು. ಮತ್ತು ಮಾಡಿ ಕೊಡ್ರಿ, ಕೈ ಜೋಡಿಸಿ ಹೇಳ್ತೇವೆ. ಏಕಿ ಮಾಡಕ್ಕೆ ಸಂಡಾಸಿಗೆ ಎಲ್ಲ ಇದು ಅದ, ನಮ್ಗೆ ಅನುಕೂಲ ಇಲ್ಲ. ಮಳೆ ಬಂದಾಗ ಜಾಗ ಇಲ್ಲಿ ಗುಂಡ್ರಗ ಮೊದಲು ಸಂಡಾಸ್ ಬಾತ್ರೂಮ್ ಮಾಡೋದು. ಬಾತ್ರೂಮ್ ಮಾಡಿರಿ. ಬಾತ್ರೂಮ್ ಮಾಡಿರಿ ಮೊದಲ. ಬಾತ್ರೂಮ್ ಅನುಕೂಲ. ನೀವು ಹೆಣ್ಮಗಳು, ನಾವು ಹೆಣ್ಮಗಳು. ಭಯ ಬೇಡ, ಮಾನ ಮರ್ಯಾದೆ ಇರ್ತದೆ. ಅದಕ್ಕೂ ಬೀಜರ ಅದೇ ನಮ್ಮದು ಭೀ ಮಾನ ಮರ್ಯಾದೆ ಅದ. ಮಾಡಿಕೊಡ್ರಿ ಅನುಕೂಲದಿಂದ ಜರ ಎಲ್ಲ. ಮಳೆ ಬಂದ್ರೆ ಹೆಚ್ಚು ಒಳಗೆ ಕುಂದ್ರೆ ಜಾಗಿಲ್ಲ, ಏನಿಲ್ಲಮ್ಮ. ಯಾಕೆ ಹಿಂಗೆ ಹೆಣ್ಮಕ್ಳು ಒಬ್ರಿಗೊಬ್ರು ಮಾಡಬೇಕು. ಮಾಡಿದ್ರೆ ಹೆಂಗವ? ಮುದುಕಿಯರು ಹರಿದವ್ರು ಎಷ್ಟು ಹೈರಾಣದ ಇಲ್ಲಿ ನಾಲ್ಕದಾಗ ನಮ್ಗೆ. ಹಳ್ಳಿಯವರು ಯಾಕಡೆ ಬಂದ್ರೆ ಭಾಳ ಪರಿಸ್ಥಿತಿ ಅದ. ಯಾಕಡೆ ಹೋಗ್ಕ ಆ ಕಡೆ ಅಡ್ಡಾಡಿ ಎಲ್ಲೆಲ್ಲಿ ಹೋಗಿ ಕಂಟಿದಲ್ಲಿ ಹೋಗ್ಬೇಕಂದ್ರೆ ಯಾನ್ಗಳು ಚಿಕ್ಕಿ ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದು ಪರಿಸ್ಥಿತಿ ಅದ ಇಲ್ಲಿ. ನೋಡಮ್ಮ, ನೀನು ಮಗಳೇ ಇದ್ದಿ, ನೀನು ಕೈ ಮುಗಿದು ಕಳ್ಕೊತೇವೆ. ಮಾಡಿದಷ್ಟು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡು. ಇದು ಬಸ್ ಸ್ಟ್ಯಾಂಡ? ಯಾಕೆ ಹಾಕೋರ ಇಲ್ಲ ಕುಂತೀರಿ? ಯಾಕೆ ಕುಂತೀರಿ ಇಲ್ಲಿ? ಕೂಡ್ಲಾಕಿಲ್ಲಿ ಜಾಗ ಇಲ್ಲ. ಎಲ್ಲಿ? ಅಲ್ಲೆಲ್ಲಿ ಕಲ್ಲೆ ದುಕಾನ್ದವ್ರ ಬಲ್ಲೆ ಕೂಡ್ರಿ. ಇಲ್ಲಿ ಬಸ್ ಸ್ಟಾಪ್ ಇಲ್ಲೇನ್ರಿ ನಿಮ್ಗೆ? ಬಸ್ ಸ್ಟ್ಯಾಂಡ್ ರೀ. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ರ ನಿಂದ್ರಲಕ್ಕ ಕೂಡ್ಲಕ್ಕ, ಮಳೆ ಬಂದ್ರೆ ಮಾಡಿದ್ರೆ ಹೋಗ್ಲಕ್ಕ? ಹೆಂಗ್ರಿ? ಹಿಂಗೆ ಕೂಡ್ಬೇಕ್ರೆ? ಹಿಂಗೆ ನೆಲ ಮೇಲೆ ಕೂಡೋದು ಹೋಗೋದು. ಮಳೆ ಗಿಳಿ ಬಂತಂದ್ರೆ ಹೋಟೆಲ್ ಮೇಲೆ ಹೋಗಿ ನಿಂದಿರ್ಬೇಕಾಗ್ತದ. ಎಷ್ಟೊತ್ತು ಕೂಡಿಸ್ತಾನ್ರಿ ಪಾಪ? ಈಗ ಇನ್ನೊಂದ್ರಿ ಇಲ್ಲಿ ಬಾತ್ರೂಮ್ ಹೆಣ್ಮಕ್ಳು ಏನಿಲ್ಲ. ಬಾತ್ರೂಮ್ ಇಲ್ಲ, ಕುಂಡ್ರಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ. ಇದು ಏನಂತಾರೆ ಇಲ್ಲಿ? ಚೆಕ್ ಪೋಸ್ಟ್. ಈಗ ಮತ್ತೆ ಹೆಣ್ಮಕ್ಳು ಹೆಂಗ್ರಿ? ಈಗ ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯರೇ ಇರ್ತಾರ, ಮತ್ತೆ ಹೆಂಗೆ ಬಾತ್ರೂಮ್ ಹೆಂಗೆ ಹೋಗೋದು? ಹ್ಯಾಂಗಂದ್ರೆ ಏನು ಮಾಡ್ಬೇಕು? ಗೌರ್ಮೆಂಟ್ ಮಾಡ್ಬೇಕ್ರಿ ಎಲ್ಲ. ಅವರು ಎಷ್ಟು ವರ್ಷ ಹಿಡ್ದೈತ್ರಿ ಇಲ್ಲಿ ನೀವು? ಇಲ್ಲಿ ಯಾರು ಬರ್ತಾರೆ ಎಮ್ ಎಲ್ ಎ? ನೀವು ಓಟ್ ಹಾಕಿದ್ರೆ ಗೊತ್ತಿಲ್ಲ? ನಮ್ಮ ಮನೆ ಕಡೆ ರಾಮಕೃಷ್ಣ ಬಿಡಬೇಕು. ಇದು ಏನಾದ್ರೂ ಬಿಲ್ಡಿಂಗ್? ಇದು ಏನಾದ್ರು ಬಿಲ್ಡಿಂಗ್? ಇದು ತೆರೆದಿಲ್ಲ ಇದು ಒಟ್ಟ? ಯಾಕೆ ಓಪನಿಂಗ್ ಆಗಿಲ್ಲ?
2 ವರ್ಷ ಆಯ್ತು ಓಪನಿಂಗ್ ಇಲ್ಲ ವರ್ಷ 1.5 ವರ್ಷ ಏನೋ ಆಯ್ತು ಹಾಕೋದು ಬರ್ತೀವಿ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಬಂದದ ಇಲ್ಲ ಓಪನಿಂಗ್ ಆಗಿಲ್ಲ. ಹೆಂಗೆ ಮಾಡ್ಬೇಕ್ರಿ ಹೆಣ್ಮಕ್ಳೆಲ್ಲ ಇಲ್ಲಿ ಇದೇ ಹಿಂಗೆ ಬಯಲು ಕಡೆ ಹೋಗೋದು ಕಡೆ ಏಕಿ ಮಾಡ್ರಿ. ಅದು ಗಂಡಸ ಮಕ್ಳು ಹೋಗ್ತಾರ. ಹೆಣ್ಮಕ್ಳು ಏನಿಲ್ಲ ನೋಡ್ರಿ ಇಲ್ಲಿ ಎಲ್ಲಿ ವ್ಯವಸ್ಥೆನೇ ಇಲ್ಲ. ಮತ್ತೆ ಹೆಂಗೆ ರೀ ಹೈರಾಣ ಅದಲ್ಲ. ನಾ ಬಸ್ ಸ್ಟಾಪ್ ಅದ ನೋಡ್ದೆ ಬಸ್ ಸ್ಟಾಪ್ನೂ ಇಲ್ಲಿ. ಬಸ್ ಸ್ಟಾಪ್ ಇಲ್ರಿ ಸೈಡಿಗೆ ಅದ ರೀ. ಒಂದು ಕಾಲದ ಒಂದಿತ್ತು ಅದು 3 ತಗದು ರೋಡೇ ಆಯ್ತು ರೀ. ಇಲ್ಲೊಂದು ಸೈಡಿಗೆ ಅದ ಇನ್ನೂ ಹೋಗ್ಬೇಕು.